ಗೈಸ್, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಟೀ ಆಯ್ತಾ? ಮಳೆ ಬಂದು ನಿಂತಿದೆ. ನಂಗೆ ಸ್ವಲ್ಪ ತೆಂಗಿನ ಹೇರ್ ಆಯಿಲ್ ಮಾಡ್ಲಿಕ್ಕಿತ್ತು. ಎಲ್ಲ ಮಳೆ ಬಂದಿದ್ರಿಂದ ಎಲ್ಲ ಎಲೆಗಳೆಲ್ಲ ಚಿಗುರಿ ನಿಂತಿದೆ. ಒಂದು ಸ್ವಲ್ಪ ಹೂ ಎಲ್ಲ ತೆಗೆದು ಆಮೇಲೆ ಒಂದು ಒಳ್ಳೆ ಹೇರ್ ಆಯಿಲ್ ಮಾಡೋದು. ಹೇರ್ ಆಯಿಲ್ ಮಾಡುವ ರೀತಿ ನಿಮಗೆ ಹೇಳ್ಕೊಡ್ತೇನೆ. ಈಗ ಎಲೆ ಎಲ್ಲ ಕಲೆಕ್ಟ್ ಮಾಡ್ತೇನೆ. ಫಸ್ಟಿಗೆ ಎಲೆ ಎಲ್ಲ ಕಲೆಕ್ಟ್ ಮಾಡೋದು. ಅಮ್ಮನ ಮನೆಗೆ ಬಂದಿದ್ದೇನೆ. ಎಲ್ಲ ಎಲೆ ಇಲ್ಲೇ ಇದೆ. ಒಂದು 4-5 ಎಲೆಗಳೆಲ್ಲ 4-5 ವೆರೈಟಿ ಇಲ್ಲೇ ಸಿಗ್ತದೆ. ಮತ್ತು ಉಳಿದದು ಸ್ವಲ್ಪ ಅಲ್ಲಿ ಕೆಳಗೆ ಹೋಗ್ಬೇಕು. ಅಲ್ಲಿ ಎಲ್ಲರೂ ನನ್ನ ಅಣ್ಣನ ಮನೆ ಇದೆ, ಆಮೇಲೆ ಮಾವನ ಮನೆ ಇದೆ. ಎಲ್ಲ ಅಲ್ಲಿಂದ ಎಲ್ಲ ಸ್ವಲ್ಪ ಎಲ್ಲ ಕಲೆಕ್ಟ್ ಮಾಡಿ, ಎಂತೆಲ್ಲ ಕಲೆಕ್ಟ್ ಮಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಈಗ ಕಲೆಕ್ಟ್ ಮಾಡಿ ಮತ್ತೆ ಅದನ್ನು ಎಣ್ಣೆ ಮಾಡುವ ಪ್ರೊಸೆಸ್ ನಾನು ನಾಳೆ ಹೇಳ್ಕೊಡ್ತೇನೆ. ಈಗ ಇಲ್ಲಿ ದಾಸವಾಳ ಎಲೆ ಇದೆ, ಒಂದು ಸ್ವಲ್ಪ ದಾಸವಾಳ ಎಲೆ, ಮತ್ತು ಇದು ಕರಿಪತ್ತ ಇದೆ, ಮತ್ತು ವೀಳ್ಯದೆಲೆ ಇದೆ, ಅಲ್ಲಿ ಮೆಹಂದಿ ಎಲೆ ಇದೆ, ಮತ್ತು ಇಲ್ಲೇ ಇದೆ ಎಲ್ಲ ಕರಿಬೇವಿದಿದೆ. ಇಲ್ಲಿ ನಾನು ಇಟ್ಕೊಂಡಿದ್ದೇನಲ್ಲ, ಈ ನಮ್ಮ ತೋಟದಲ್ಲಿ ಎಲ್ಲ ಇದೆ. ಇಲ್ಲಿ ಕರಿಬೇವಿದು ಗಿಡ ಇದೆ, ಇದು ದಾಸವಾಳ ಗಿಡ ಇದೆ, ಕಹಿಬೇವಿದು ಗಿಡ ಇದೆ, ಮತ್ತು ಇದು ವೀಳ್ಯದೆಲೆ ಗಿಡ ಇದೆ, ಮತ್ತು ಕಹಿಬೇವಿದು ಗಿಡ ಇದೆ. ಹಾಗೆ ಸ್ವಲ್ಪ ಎಲ್ಲ ಇಲ್ಲೇ ಸಿಗ್ತದೆ. ಮತ್ತು ಸ್ವಲ್ಪ ಅಣ್ಣನ ಮನೆಯಲ್ಲಿದೆ, ಮತ್ತು ಸ್ವಲ್ಪ ಅಮ್ಮನ ಮನೆಯಲ್ಲಿದೆ. ಎಲ್ಲ ತಗೊಂಡು ಮತ್ತೆ ಅದನ್ನು ಮಾಡೋ ಪ್ರೊಸೀಜರ್ ನಿಮಗೆ ನಾನು ತೋರಿಸ್ತೇನೆ, ನಾಳೆ ತೋರಿಸ್ತೇನೆ. ಇವಾಗೆಲ್ಲ ಕಲೆಕ್ಟ್ ಮಾಡ್ತೇನೆ ಎಲೆಗಳನ್ನೆಲ್ಲ. ಫಸ್ಟಿಗೆ ಒಂದು ಸ್ವಲ್ಪ ಎಲೆ ಕೊಯ್ಯುವ. ಎಲ್ಲ ಮಳೆಗಾಲ ಅಲ್ಲ ಗೈಸ್, ಅದಕ್ಕೆ ಎಲೆ ಎಲ್ಲ ತುಂಬ ಒಳ್ಳೆ ಚಿಗುರಿ ಉಂಟು. ಸಮ್ಮರಲ್ಲಿ ಸ್ವಲ್ಪ ಇಷ್ಟು ಫ್ರೆಶ್ ಇರೋದಿಲ್ಲ. ಸ್ವಲ್ಪ ತೆಗೆಯುವ. ಇಲ್ಲಿ ಮೆಹಂದಿ ಎಲೆ ಎಲ್ಲ ತೆಗೆಯುವುದು ನೋಡಿ. ಸ್ವಲ್ಪ ಸಾಕು ನನಗೆ. ಎಲ್ಲ ಆಲ್ ಇಂಡಿಯಾ ತಿರುಗಿ ಎಲ್ಲ ಭಾಷೆ ಮಿಕ್ಸ್ ಆಗ್ತದೆ. ಒಂದು ಉತ್ತರ ಕರ್ನಾಟಕದ್ದು, ಒಂದು ಬೆಂಗಳೂರಿದ್ದು, ಒಂದು ಉಡುಪಿದ್ದು, ಎಲ್ಲ ಭಾಷೆ ಮಿಕ್ಸ್ ಆಗ್ತದೆ ಗೈಸ್. ಎಲ್ಲ ಕಡೆ ತಿರುಗಿದ್ರಿಂದ ಉಂಟಲ್ಲ, ಕೆಲವು ಸಲ ಉಂಟು ಬರ್ತದೆ, ಕೆಲವು ಸಲ ಇದೇ ಬರ್ತದೆ. ಎಂತ ಮಾಡೋದು ಹೇಳಿ. ಹುಳ ಉಂಟು. ಮತ್ತೆ ಹಿಂದಿ ಸಹ ಬರ್ತದೆ, ಮಧ್ಯದಲ್ಲಿ ಕರಿಪತ್ತ, ಜರೂರು ಎಲ್ಲ ಬರ್ತದೆ. ಹಾಗೆ ಕತೆ ನಿಮ್ಮದೇ ಇದು. ಈಗ ದಾಸವಾಳ ಎಲೆ ಒಂದು ಸ್ವಲ್ಪ. ದಾಸವಾಳ ಹೂವೆಲ್ಲ ಬೆಳಿಗ್ಗೆ ಕೊಯ್ದು ದೇವರಿಗೆ ಇಟ್ಟಾಗಿದೆ ಅಮ್ಮ. ಇನ್ನು ನಾಳೆ ಬೆಳಿಗ್ಗೆ ಆಯ್ತು ಹೂ. ಈಗ ಒಂದು 10 ಎಲೆ ತೆಗಿತಾ ಇದ್ದೆ. ಇದು ಒಳ್ಳೆ ಉಂಟು ಎಲೆ ಅಂತೂ. ಮಳೆಗಾಲ ಆಗಿದ್ದರಿಂದ ಒಳ್ಳೆ ಚಿಗುರಿದೆ ನೋಡಿ. ದೊಡ್ಡ ಎಲೆ ಬೀಳೋದಿದೆ. ಒಂದು 10 ಸಾಕು. ಅಮ್ಮನ ಮನೆದು ತೋಟದಲ್ಲಿ ನೋಡಿ ಎಷ್ಟು ಕಾಡಿಗರ್ಕ ಬೆಳೆದಿದೆ ನೋಡಿ. ಅಂತೆ ನೋಡಿ ಎಷ್ಟು ಒಳ್ಳೆ ಕೂತು. ಇದು ತುಂಬ ಇದು ಹಾಕ್ಲೇಬೇಕಂತೆ ಆಯಿಲ್ ಮಾಡುವಾಗ. ಇದು ಒಂದು ಮುಷ್ಟಿ ಹಾಕ್ತೇನೆ ನಾನು ನಾಳೆಗೆ. ಹೆಸರು ತುಂಬ ತುಳಸಿ ಉಂಟು. ತುಳಸಿ ಈಗ ತೆಗಿಬಾರ್ದಂತೆ ಮಧ್ಯಾಹ್ನ ಮೇಲೆ. ಇದು ನಾಳೆ ಬೆಳಿಗ್ಗೆ ಬಂದು ತಗೊಂಡೋಗ್ತೇನೆ ನಾನು. ಅಮ್ಮನ ಮನೇಲಿ ಎಷ್ಟೊಂದು ಒಳ್ಳೆ ತುಳಸಿ ಆಗಿದೆ ನೋಡಿ. ಉಂಟು ಆಯ್ತಾ. ಗರಿಕೆ ಸ್ವಲ್ಪ
ಗರಿಕೆ. ಈಗ ನಾನು ಸೀದಾ ಮಕ್ಕಳ ಬೆಡ್ರೂಮ್ ಇಂದ ಸೀದಾ ಕಿಚನ್ಗೆ ಬಂದಿದ್ದೆ. ನಿಮ್ಗೆ ಆಯಿಲ್ ಮಾಡೋದು ನಾನು ತೋರಿಸ್ತಾ ಇದ್ದೇನೆ. ನಿನ್ನೆ ಕೊಯ್ದುಕೊಂಡು ಬಂದದೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ನಾನೀಗ. ಮೊದಲಿಗೆ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಡುವ. ಒಂದು ಲೀಟರ್ ಅಷ್ಟು ಎಣ್ಣೆ ತಗೊಂಡಿದ್ದೇನೆ. ಇದು ಬಿಸಿ ಆಗ್ತಿರ್ಬೇಕಾದ್ರೆ ಇದು ಆಮ್ಲ ಒಂದು ಸ್ವಲ್ಪ ಹುಡಿ ಮಾಡ್ಕೊಂಡು ಹಾಕಿದ್ರೆ ಅದು ಬೇಕಾದ್ರಲ್ಲಿ ಮೆಲ್ಟ್ ಆಗ್ತದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇದನ್ನು ಹುಡಿ ಮಾಡ್ಕೊಳ್ಳುವ. ಆಮ್ಲ ಈಗ ಹುಡಿ ಮಾಡಿಕೊಂಡೆ. ಆಮೇಲೆ ಆನಿಯನ್ ಕೂಡ ಒಂದು ಸ್ವಲ್ಪ ಹುಡಿ ಮಾಡಿಕೊಂಡು ಮತ್ತೆ ಇದನ್ನೆಲ್ಲ ಹಾಗೆ ಕೈಯಲ್ಲಿ ತುಂಡು ಮಾಡಿ ಹಾಕಿದ್ರೆ ಸಾಕು. ಈ ಸೊಪ್ಪುಗಳನ್ನೆಲ್ಲ ಯಾವ್ಯಾವ ಸೊಪ್ಪು ಹಾಕ್ತಾ ಇದ್ದೇನೆ ಅಂತ ನಾನು ಹೇಳ್ತಾ ಹೋಗ್ತೇನೆ ಒಂದೊಂದು. ಮತ್ತೆ ನಿಮ್ಗೆ ಯಾವ್ದು ಗೊತ್ತಿದೆ ಅದು ನಂದಿ ಬಟ್ಲಿದು ಹೂವು ಅದ್ರದ್ದು ಸಹ ಹಾಕ್ತಾರೆ. ಮತ್ತೆ ಅಲ್ಲಿ ನಿಮ್ಮಲ್ಲಿ ಪಕ್ಕದಲ್ಲಿ ಸಿಗುವಂಥದ್ದು ನೆರನೆರ್ಲಿ ಅಂಥದ್ದು ಕೂಡ ಹಾಕ್ತಾರೆ. ಇನ್ನೂ ಆ್ಯಡ್ ಮಾಡ್ಬೋದು ಅದಕ್ಕೆ. ಈಗ ನನಗೆ ಎಷ್ಟು ಸೊಪ್ಪು ಸಿಕ್ಕಿದೆ ನಾನು ಇದರಲ್ಲಿ ಮಾಡ್ತಾ ಇದ್ದೇನೆ. ಆನಿಯನ್ ಕೂಡ ಒಂದು ಸ್ವಲ್ಪ ಪೇಸ್ಟ್ ಮಾಡಿಕೊಂಡೆ. ಆಯಿಲ್ ಬಿಸಿ ಆದಮೇಲೆ ಒಂದೊಂದೇ ಹಾಕ್ತಾ ಹೋಗೋದು. ನಾನಿಲ್ಲಿ ದಾಸವಾಳದ ಎಲೆ, ತುಳಸಿ, ಮತ್ತೆ ಗರ್ಗ, ಗರಿಕೆ, ಆಮ್ಲೆ, ತಿಮರೆ, ಬ್ರಾಹ್ಮಿ ಅಂತಾರಲ್ಲ, ಬ್ರಾಹ್ಮಿ, ಗರಿಕೆ, ಮತ್ತೆ ಮೆಂತೆ, ಆನಿಯನ್, ಮತ್ತೆ ಕಾಳುಮೆಣಸು, 2-3 ಲವಂಗ, ಇದು ಮತ್ತೆ ದಾಸವಾಳದ ಹೂವು, ಕಹಿಬೇವು, ಮತ್ತೆ ಕರಿಬೇವು, ಇದಿಷ್ಟೆಲ್ಲ ತಗೊಂಡಿದ್ದೇನೆ. ಮತ್ತೆ ಅಲೋವೆರಾ ನಾನಿಷ್ಟು ಹಾಕ್ತಾ ಇದ್ದೇನೆ. ಈಗ ಕೂದಲಿಗೆ ಇದು ತುಂಬಾ ಒಳ್ಳೇದು. ಈ ಆಯಿಲ್ ಮಾಡಿ ಇಟ್ಕೊಂಡ್ರೆ ತುಂಬಾ ಟೈಮ್ ಬರ್ತದೆ. ಮಾಡಿಟ್ಕೊಂಡು ಮಕ್ಕಳಿಗೆ ಎಲ್ಲ ತುಂಬಾ ಒಳ್ಳೇದು. ಹೇರ್ ಉದುರುವುದಕ್ಕೆ ಮತ್ತೆ ತುಂಬಾ ಥಿಕ್ನೆಸ್ ಆಗಿರ್ತದೆ, ಮತ್ತೆ ಬ್ಲ್ಯಾಕ್ ಆಗಿರ್ತದೆ. ನಮ್ಮ ಅಜ್ಜಿ ಇದನ್ನು ಎಣ್ಣೆಯಲ್ಲೇ ಹಾಕಿರ್ತಿದ್ರು. ಕಾಳು ಮೆಣಸನ್ನು ಕುಟ್ಟಿಯವರು ಎಣ್ಣೆಯಲ್ಲೇ ಹಾಕಿ ಅದೇ ಎಣ್ಣೆಯನ್ನು ಯೂಸ್ ಮಾಡ್ತಿದ್ರು. ಅವ್ರ ಕೂದಲು ತುಂಬಾ ಕಪ್ಪಿತ್ತು ಇರ್ತಿತ್ತಲ್ಲ ಇತ್ತು. ಈಗ ಹಾಕ್ತೇನೆ ನಾನು. ಬಿಸಿ ಆಯ್ತು. ಒಂದು ಸ್ವಲ್ಪ ಕಾಳು ಮೆಣಸು, ಲವಂಗ ಒಂದು 3-4, ಸ್ವಲ್ಪ ಮೆಂತೆ, ಮತ್ತೆ ಇದು ಸಾಂಬ್ರಾಣಿ ಸೊಪ್ಪು ಸಹ ಹಾಕಿದೆ. ಈ ತರ ಸೊಪ್ಪು ಇದೆಲ್ಲ ನಾವು ಪೀಸ್ ಮಾಡಿ ಹಾಕಿದ್ರೆ ಸಾಕು. ಮೆಹಂದಿ ಎಲೆ ಸಹ ಹಾಕಿದೆ. ಮತ್ತೆ ವೀಳ್ಯದೆಲೆ ಕೂಡ. ಮತ್ತೆ ಇದು ಕಾಡಿಗರ್ಗ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಕಾಡಿಗರ್ಗ ಮೇಲೆ ಕಪ್ಪಾಗಿ ಕೂಡಲೇ ಬಗ್ಗಿಸ್ಬೇಕು. ಇಲ್ಲದಿದ್ರೆ ಅದೆಲ್ಲ ನಾವು ಹಾಕಿದ್ದ ಸೊಪ್ಪು ಇಲ್ವಾ ಅದು ಹೀರ್ಕೊಳ್ತದೆ ಎಣ್ಣೆ. ಮತ್ತೆ ನಮ್ಗೆ ಎಣ್ಣೆ ಸಿಗುತ್ತದೆ. ಅದಕ್ಕೆ ಕೂಡಲೇ ಬಸಿಬೇಕು. ಮತ್ತೆ ಎಂತೆಲ್ಲ ಹಾಕಿದ್ದೇನೆ ಅಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಹಾಕಿರ್ತೇನೆ, ಏನೆಲ್ಲ ಇದೀಗ ಹಾಕಿದೆ ಅಂತ. ಗೈಸ್, ಮತ್ತೆ ಎಲ್ಲ ನಾನು ವಿಡಿಯೋ ಹಾಕಿರ್ತೇನಲ್ಲ, ಅದಕ್ಕೆ ಕಮೆಂಟ್ಸ್ ಮತ್ತೆ ನಿಮ್ಮ ಅಭಿಪ್ರಾಯ, ಫೀಡ್ಬ್ಯಾಕ್ ಅನ್ನ ನನಗೆ ತಿಳಿಸಿ. ಮತ್ತೆ ನಾನು ಮಾಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅದು ಕೂಡ ಏನೇ ಇದ್ರು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ವಿವರ್ಸ್. ಅದಕ್ಕೆ ಸಾಸಿವೆ ಸ್ವಲ್ಪ ಹಾಕ್ಬೋದು.
ಇದನ್ನು ಇದ್ರದ್ದು ಎಲ್ಲ ಬೇಯಿಸಿದ್ದು ವೇಸ್ಟ್ ಇದೆ ಅಲ್ಲ ಗಿಡ ಮೂಲಿಕೆ, ಇದನ್ನು ಬಿಸಾಕ್ಬೇಡಿ. ಇದರಲ್ಲಿ ಎಣ್ಣೆ ಅಂಶ ಇನ್ನೂ ಇರ್ತದೆ. ಇದು ಕೈ ಕಾಲಿಗೆಲ್ಲ ಹಾಕೊಳ್ಳಿಕ್ಕೆ ಆಗ್ತದೆ, ಇದು ಯೂಸ್ ಆಗ್ತದೆ, ವೇಸ್ಟ್ ಮಾಡಬೇಡಿ. ಹೇರ್ ಆಯಿಲ್ ರೆಡಿ ಆಯ್ತು ಮಾಡಿ ಈಗ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೆ ಬೈ ಬೈ. ವಿಡಿಯೋ ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ಒಂದಿಗೆ ಸದಾ ಇರಿ.